ನಮಸ್ತೆ ಅಂಶು ಅಶೋಕ್ ಹೆಗಡೆ. ಈಗ ಲವ್ ಎಲ್ಲ ಮುಗಿದು ಮದುವೆ ಅಂತ ಬಂದೋತು ಅಂದ್ರೆ ಲವ್ ಇವತ್ತಿಗೂ ಇದ್ದು ಮದುವೆ ಹಂತಕ್ಕೆ ಬಂದು ಬಬ್ಬಿದಕ್ಕನ ಮನೆಯಿಂದ ಆರ್ಯ ಸಮಾಜಕ್ಕೆ ಬಂದು ಅಲ್ಲಿ ಬಂದು. ಆದ್ರೆ ಇದರ ಮಧ್ಯದಲ್ಲಿ ಡಾಕ್ಟರ್ ವಿಜಯಮ್ಮ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇದು ಯಾಕೋ ಸುರುಳಿತಕ್ಕಂತ ಮದುವೆ ಅಲ್ಲ ಪಾಪ. ಇವ್ರನ್ನು ನೋಡಿದಾಗ ಅಂಶನು ನೋಡಿದಾಗ ಅವರು ತುಂಬಾ ಖುಷಿ ಪಟ್ರು. ಮದುವೆಗಿಂತ ಮುಂಚೆನೂ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡಿದ್ದು ಇತ್ತು. ಅವರು ಇವಳನ್ನ ನನ್ನ ನೋಡೋದು ಕೂಡ ತುಂಬಾ ಖುಷಿ ಆಯ್ತು. ಹಂಗಾದ್ರೆ ಇದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇದು ಪಾಪ ಒಳ್ಳೆ ಜೋಡಿ ಅವರೇ ಇದೆಲ್ಲ ಅಂದ್ಕೊಂಡು ಆಶೀರ್ವಾದ ಎಲ್ಲ ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವಾಗ IG ಇದ್ರು ವಿಜಯ್ ಸಾಸ್ನೂರ್ ಅಂತ, ಅವ್ರ ಹತ್ರ ಎಲ್ಲ ಮಾತಾಡಿ ಆಮೇಲೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಎಂಥದ್ದು ಹೆಡ್ ಇದ್ದಿದ್ರು ಇಡೀ ಕರ್ನಾಟಕಕ್ಕೆ, ಶ್ರೀನಿವಾಸನ್ ಸರ್ ಅಂತ. ಹಂಗೆ ಅದೆಲ್ಲ ಇದು ಮಾಡ್ಕೊಂಡು ಏನೇನ್ ಬೇಕೋ ಇದು. ಆಮೇಲೆ ಇವು ಯಾರು ಈ ನಮ್ಮ ನಟರಾಜ್ ಖಾನ್ಗಳು ಮತ್ತೆ ರಾಮನಾಥ್ ಅಣ್ಣಯ್ಯ, ದಯಾನಂದ್ ಸರ್ ಅವೆಲ್ಲ ಎಂತ ಮಾಡಿದ್ದ ಕೇಳಿದ್ರೆ, ಒಂದು 3-4 ಜನ ಹೈಕೋರ್ಟ್ ಲಾಯರ್ಗಳು ಹೊರಗಡೆ ಎಂತ ಕೇಳಿದ್ರಿ, ಪೊಲೀಸ್ ಬಂದೋಬಸ್ತು, ಆರ್ಯ ಸಮಾಜ ಸಿವಿಲ್ ಅಲ್ಲಿ ಇದ್ರಲ್ಲಿ ಎಲ್ಲ. ಯಾಕಂದ್ರೆ ಅಪ್ಪನ ಮನೆ ಪಂಜಾಬ್ ಏನಾದ್ರು ಇದಾಗ್ಬಿಟ್ರೆ ಅಂತ. ಬಟ್ ನಾನ್ ಮೇಜರ್ ಇದ್ದೆ, ಸೊ ಅದಂತೂ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೂ ಏನೋ ಒಂದು ಹೆಚ್ಚು ಕಡಿಮೆ ಆಪ್ಲಾಗ ಮದುವೆ ಅನ್ನೋದು ಒಂದು ನೋಡಿದ್ರೆ ಇಲ್ಲ ಹೆಚ್ಚು ಕಮ್ಮಿ ಆದ್ರೆ ಜೀವನದ ಪರ್ಯಂತ ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ. ಬಟ್ ಆಲ್ ದಟ್ ಡಿಂಟ್ ಹ್ಯಾಪನ್. ಮದ್ವೆ ಚೆನ್ನಾಗಿ ನಡೀತು. ಓನ್ಲಿ ಥಿಂಗ್ ಇಸ್ ನನ್ ಕಡೆಯಿಂದ ಒಬ್ರು ನನ್ ಫ್ರೆಂಡು ಇಲ್ಲ, ಯಾರು ಇಲ್ಲ. ಎವ್ರಿ ಒನ್ ವಾಸ್ ಫ್ರಮ್ ಹಿಸ್ ಸೈಡ್. ಬಟ್ ಅಂದ್ರೆ ನನಗೆ ಅದನ್ನ ಅವರು ಬರೀ ನಾವು ಇವನ್ ಕಡೆಯಿಂದ ಇದ್ದೀವಿ ಅಂತ ಏನು ಯೋಚನೆ ಮಾಡ್ಬೇಡ, ವಿ ಆರ್ ದೇರ್ ಫೈಟ್ ಬೈ ಯು. ನಟರಾಜ್ ಖಾನ್ಗೌಡನ ಅವ್ರು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡಿದ್ ಮಾಡಿದ್ರು. ಹಿ ಈಸ್ ನೋ ಮೋರ್ ಥಿಂಗ್. ಬಟ್ ಕೋಇನ್ಸಿಡೆನ್ಸ್ ಏನಂತಂದ್ರೆ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿವಸ ಅವ್ರ ಬರ್ಡೇ ಇತ್ತು. ಸೊ ದಟ್ ವಾಸ್ ಒನ್ ಆಫ್ ದ ಇದು ಕನೆಕ್ಟ್ ಅಲ್ಲಿ. ಸೊ ಹಿ ವಾಸ್ ಲೈಕ್ ಇಟ್ಸ್ ಓಕೆ, ನಾನಿದ್ದೀನಿ, ಡೋಂಟ್ ವರಿ ಅಂತ ಹೇಳಿ. ಸೊ ಸುಮಾರು ಇದ್ರ ಮಧ್ಯದಲ್ಲಿ ಅಯ್ಯೋ ಭಯಂಕರ ಒಬ್ಬರದ್ದು ಮತ್ತೆ ಬಿಟ್ಟೆ ನಾನು. ಅಯ್ಯೋ ನಮ್ಮ ಇವರು ರಾಜು ಅವರು, ರಿಯಲ್ ಎಸ್ಟೇಟ್ ರಾಜು, ಅವ್ರಂತೂ ಹೆಂಗೆ ಅಂದ್ರೆ ಆ ಮನುಷ್ಯ ನಮ್ಮ ಊರ್ ಕಡೆ ಅವ್ರದ್ದು ಶಿವಮೊಗ್ಗ ಸಾಗರ ಕಡೆ ತೀರ್ಥಹಳ್ಳಿ ಅಂತದ್ದು ಅನಿಸ್ತು. ಅಯ್ಯ ಏನು ಅಂತ ಹೇಳ್ತಾ ಹಿಂಗೆ ನಿಂತ್ಕೊಂಡವ್ರು. ಎಷ್ಟು ಇದು ಮದುವೆ ಆಯ್ತು, ಎಲ್ಲ ಊರಿಂದ ಬಂದ ಇದೆಲ್ಲ ಆಯ್ತು, ಓಕೆ. ಮದುವೆ ಆದ್ಮೇಲೆ ಏನು ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಸೀದಾ ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ಅವರಿಗೆಲ್ಲ ಹೇಳಿ ಅದಾದ್ಮೇಲೆ ಇಲ್ಲ ಅವ್ರು ಇಮಿಡಿಯೇಟ್ ಆಗಿ ಇವ್ರದ್ದು ಮನೆ ಇದ್ದಿದ್ದು ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಹೋಗಿದ್ದು ಕೋದಂಡರಾಮ ದೇವಸ್ಥಾನ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಪೊಲೀಸ್ ಒಂದ್ ನಿಮಿಷ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಅವಾಗ ಕೊಟ್ರಪ್ಪನವ್ರ ಎಂತದ್ದು ಒಬ್ರು ಇದ್ದಿದ್ರು ಇನ್ಸ್ಪೆಕ್ಟ್ರು. ಅವರು ಇದು ಅಲ್ಲಿಂದಲ್ಲೆಲ್ಲ ಫೋನ್ ಎಲ್ಲ ಬಂತಲ್ಲ, ಇದೆಲ್ಲ ಆಯ್ತು ಅಂದ್ಬಿಟ್ಟು ಈಗ ಇವ್ರ ಮನೆಗೆ ಹೆಂಗೆ ಹೋಗುದು. ಇದು ಭಯಂಕರ ಇಂಗ್ಲಿಷು ಎಂತದ್ದು ಕೇಳಿದ್ರೆ ಆಯ್ತು. ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಆ ವಿಜಯನಗರ ಕ್ಲಬ್ ರೋಡ್ ಇವ್ರ ಮನೆ. ಆ ಕ್ಲಬ್ ರೋಡ್ ಅಲ್ಲಿ ಹೆಂಗ ಇದ್ರಲ್ಲಿ ಯಾರೋ ಫ್ರೆಂಡ್ಸ್ ಇಂದು ಇದು ಕಾರ್ ಆಗಿತ್ತು, ಓಮಿನಿನೇ. ಅದು ಹಿಡಿದ್ರೆ ಅಲ್ಲಿ ಇಳಿಯಲೇ ಹೆದರಿಕೆ. ಒಂದು ಅದ್ರಿಗಿಂತ ಹೇಳೋದ್ಕಿಂತ ಮುಂಚೆ ನೀವು ಮರ್ತಿಗಿದೆ ಕಾಣ್ತು. ಆ ರೋಡ್ ಅಲ್ಲಿ ನೋಡಿದ್ರೆ 600-700 ಜನವೇ ಜನ. ನನಗೆ ಪುಕ್ಕ ಅಂದ್ರೆ ಇವಕ್ಕೂ ಗೊತ್ತಾಗೋದು ಇವ್ರ ಅಪ್ಪನ ಮನೆ ಆಮೇಲೆ ನೋಡಿದ್ರೆ ಈ ರಾಜು ಅವರು ಅವಕ್ಕೆಲ್ಲ ಒಂದೊಂದು ಫ್ರೆಂಡ್ಸ್ ಎಲ್ಲ ಬರ್ರ ಏನೋ ಹೆಚ್ಚು ಕಮ್ಮಿ ಒಂದು 10 ಜನ 15 ಜನ 20 ಜನ ಹಂಗಂಗ ಆಗ್ಬಿಟ್ಟು 300-400 ಜನ ಈ ಅಶೋಕನ ಮದುವೆ ಹಿಂಗೆ ಅಶೋಕಂದು. ಬಟ್ ಒಂದೇನು ಅಂತಂದ್ರೆ, ಓಕೆ, ಐ ವಿಲ್ ಗಿವ್ ದ ಕನ್ಕ್ಲೂಷನ್. ಏನಂದ್ರೆ ಇವ್ರು ಲಾಯರ್ ಫ್ರೆಂಡ್ ಯಾರು ಇದ್ರಲ್ಲ, ಅವ್ರು ಹೋಗ್ಬಿಟ್ಟು ಸಿವಿಲ್ ಅಲ್ಲಿ ಇದ್ರಲ್ಲ, ಹೋಗಿ ಮಾತಾಡ್ಕೊಂಡು ಸೊ ದೇ ಟೋಲ್ಡ್ ದಟ್ ಹಿಂಗೆ ಅವರು ಕೆಳಗಡೆ ಇದ್ದಾರೆ, ಕಾರಲ್ಲಿ ಕೂತಿದ್ದಾರೆ, ನೀವು ಹೂ ಅಂತಂತಂದ್ರೆ ನಾವು ಅವ್ರನ್ನ ಕರೆಸ್ತೀವಿ, ನೀವು ಆಶೀರ್ವಾದ ಮಾಡಿ ಅಂತಂದಾಗ ನಮ್ಮ ಪಪ್ಪ ಆಕ್ಚುಲಿ ನಂಗೆ ಅದು ಒಂದೇ ಇರೋದು. ಹಿ ಸೆಡ್ ನೋ, ಇಟ್ಸ್ ಓಕೆ, ಅವಳು ಎಲ್ಲೇ ಇದ್ರೆ ಚೆನ್ನಾಗಿರ್ಲಿ, ಬಟ್ ಬೇಡ ಅವಳು ಬರೋದು ಬೇಡ ಅಂತ ಹೇಳಿ ಅದನ್ನ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ.
ಸೊ ನನಗೆ ಅದು ಒಂಥರ ಅದು ಒಂದು ಮನ್ಸಲ್ಲೇ ಉಳ್ಕೊಂಡೋಯ್ತು, ಏನ್ ಹಿಂಗೆ ಅಂತ ಹೇಳಿ. ನಮ್ಮ ಮಾವ ಅಟ್ಲೀಸ್ಟ್ ನಮ್ಮ ಮಾವ ಇದ್ದಾಗ, ಸೊ ವಾಟ್ ಹಿ ಸೆಡ್, ಇಟ್ಸ್ ಓಕೆ, ನೀವೇನು ಜಗಳ ಆಡೋದು ಬೇಡ. ಮೈ ಮದರ್ ವಾಸ್ ಲಿಟಲ್, ಅವರು ಸ್ವಲ್ಪ ಹೈಪರ್ ಆದ್ರು, ಬಟ್ ಮೈ ಮಾಮಾ ಹಿ ಹ್ಯಾಂಡಲ್ಡ್ ಇಟ್. ಅವರು ಬೇಡ, ಇದನ್ನೆಲ್ಲ ಮಾಡೋದು ಬೇಡ, ಅವಳು ಖುಷಿಯಾಗಿರ್ಲಿ, ಅವಳು ನಮ್ಮನೆ ಮಗಳು, ಅವಳು ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಸೊ ಇವರು ನಿನ್ಗೆ ಮತ್ತೆ ಮೀಟ್ ಮಾಡ್ಸಕ್ಕಾಗಿಲ್ಲ ಬಿಡು ಅಂತಂದ್ರು. ನಾನಂತೆ ಆಯ್ತು ಪರವಾಗಿಲ್ಲ, ಸಿ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್, ನನಗೆ ಗೊತ್ತಿತ್ತು ಇದಾಗತ್ತೆ, ನಿಮ್ ತಪ್ಪೇನಿಲ್ಲ ಇದ್ರಲ್ಲಿ, ಇಟ್ಸ್ ಓಕೆ ಫೈನ್, ಲೆಟ್ಸ್ ಗಿವ್ ದೆಮ್ ಸಮ್ ಟೈಮ್. ಅದು ಆದ್ರೆ ದೇ ವಿಲ್ 100%, ಅದು ನನಗೆ ಗೊತ್ತು, ದೇ ವಿಲ್ ನನ್ ವಾಪಸ್ ಅಂತೂ 100% ಕರ್ಸ್ಕೋತಾರೆ, ಹಂಗೆ ಅಂತೂ ಬಿಡಲ್ಲ ಅಂತ ಹೇಳಿ. ಸೊ ಆರ್ ಜರ್ನಿ ವಾಸ್ ಲೈಕ್ ಕಂಪ್ಲೀಟ್ ಹೀಗೆ ಸ್ಮೂತ್ ಆಗಂತೂ ಹೋಗ್ಲಿಲ್ಲ. ಲವ್ ಮಾಡಿದಾಗ ವಿ ಕುಡ್ ನಾಟ್ ಮೀಟ್ ಈಚ್ ಅದರ್. ಏನೋ ಒಂಥರ ನಂದು ಎಂತಂದ್ರೆ ಹೇಳಕ್ ಲವ್ ಮ್ಯಾರೇಜ್ ಅಂತ, ಬಟ್ ನಾವು ಮದ್ವೆ ಮುಂಚೆ ಹಾರ್ಡ್ಲಿ ವಿ ಮೆಟ್ ಈಚ್ ಅದರ್. ವಿ ಡಿಡ್ ನಾಟ್ ಹ್ಯಾಡ್ ಟೈಮ್ ಟು ನೋ ಈಚ್ ಅದರ್ ಬೆಟರ್, ಬಟ್ ಡೆಫಿನೆಟ್ಲಿ ಇಟ್ ವಾಸ್ ಆರ್ ಹಾರ್ಟ್ಸ್ ವರ್ ಕನೆಕ್ಟೆಡ್. ಒಂದ್ ನಿಮಿಷ ಇರೋ, ಇದು ಮಧ್ಯೆ ನಂದ ಅವಾಗ ರಶ್ಮಿ ಸಿನಿಮಾ ರಿಲೀಸ್ ಆಗಿತ್ತು, ತ್ರಿವೇಣಿ ಥಿಯೇಟರ್ ಅಂತ ಅನಿಸ್ತು. ಆಗ ನಂಗ ಇಬ್ಬರೇ ಓದಿಲ್ಲ, ಮಧ್ಯೆ ಈ ಮಹಾಲಕ್ಷ್ಮಿ ಕೈ ಇದ್ದಾರೆ. ಹೆಂಗೆ ಗೊತ್ತಾ, ಇವ್ರು ಇಲ್ಲಿ, ನಾನು ಇಲ್ಲಿ, ಮಧ್ಯದಲ್ಲಿ ಆಂಟಿ ಕೂತಿದ್ದಾರೆ, ಜೊತೆಗೂ ಕೂರಕ್ ಬಿಟ್ಟಿಲ್ಲ ನಮ್ಮನ್ನ. ಅವಾಗ ಮಹಾಲಕ್ಷ್ಮಕ್ಕಯ್ಯ ನಮ್ಮ ಜೀವನ ಪಾಪ ಅವರು ನಮ್ಮ ಮದ್ವೆಗ್ ಬಂದಿಲ್ಲ. ಅವ್ರು ಏನಂತಂದ್ರೆ, ನಾನ್ ನಿಮ್ ಮದ್ವೆಗ್ ಬಂದ್ರೆ ಆಮೇಲೆ ನಿಮ್ಮ ಅಮ್ಮ ನಾನೇ ಮಾಡ್ತೀನಿ. ವಿಜಯನಗರ ಇದು ಅವಾಗ ಅಶೋಕ್ ಹೋಟ್ಲ್, ಅದನ್ನೇ ಅಶೋಕ್ ಹೋಟ್ಲ್ ಹತ್ರನೇ ಇವ್ರದ್ದು ಕ್ಲಬ್ ರೋಡ್ ಹತ್ರ ಇವು ಎತ್ಕೊಂಡ್ಬಂದು ಈ ಪಂಜಾಬ್ದವೆಲ್ಲ ಶಿ ವಾಸ್ ಒನ್ ಆಫ್ ದ ಕ್ಯೂಪಿಡ್ ಇನ್ ದ ಥಿಂಗ್. ಸೊ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಪರವಾಗಿಲ್ಲ, ನನ್ಗೆ ಅವ್ರು ಬರ್ಲಿ ಅಂತ ತುಂಬಾ ಆಸೆ ಇತ್ತು, ಬಿಕಾಸ್ ಅವ್ರು ನನ್ನನ್ನ ಮಗಳಾಗೆ ಟ್ರೀಟ್ ಮಾಡ್ತಿದ್ರು. ಸೊ ಅಂಕಲ್ ಆಂಟಿನ ಕನ್ಯಾದಾನ ಮಾಡ್ಲಿ ಅಂತ ಇತ್ತು, ಬಟ್ ಅದು ಆಗಕ್ ಆಗ್ಲಿಲ್ಲ. ಬಟ್ ಇಟ್ಸ್ ಓಕೆ ಫೈನ್, ಇಲ್ಲಿಂದ ಬರ್ದಿರೋದು ಯಾರು ಏನು ಇದ್ ಮಾಡಕ್ಕಾಗಲ್ಲ, ವಿ ಕೆನಾಟ್ ಚೇಂಜ್ ಇಟ್. ಸೊ ಶಿ ಈಸ್ ಆಲ್ಸೋ ನೋಮರ್, ಬಟ್ ಅವ್ರ ಒಂದು ಸ್ಪೆಷಲ್ ಪ್ಲೇಸ್ ಇದೆ ನನ್ನ ಹಾರ್ಟ್ ಅಲ್ಲಿ, ಅದು ಯಾವಾಗ್ಲೂ ಉಳ್ಕೊಂಡೆ. ಶಿ ಇಸ್ ಮೈ ಗುರು, ಶಿ ಇಸ್ ಮೈ ಮೆಂಟರ್. ಅವ್ರ ಒಂದು ತಾಯಿ ಸ್ಥಾನದಲ್ಲಿ ಇದ್ದಾರೆ. ಅವ್ರು ಎಲ್ಲೇ ಇದ್ರಿ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅನ್ನೋದೇ ನಂದು ಇದು. ಬಟ್ ಏನಂದ್ರೆ ದಿಸ್ ಜರ್ನಿ ವಾಸ್ ಟಫ್. ಒಂದು ನಿಮಿಷ, ಈಗ ಏನಾಗುತ್ತೆ ಅಂತಂದ್ರೆ, ನಾವು ಹಳೆ ಕಾಲದಲ್ಲೆಲ್ಲ ಸಿನಿಮಾ ನೋಡ್ತಿದ್ವಿ, ಅಥವಾ ಈಗಲೂ ಲವ್ ಸ್ಟೋರಿ ನನಗೆ ಬರ್ತಾ ಇದ್ದೆ. ಅದನ್ನ ಮುಂದೆ ಇದಕ್ಕೆ ಶುರು ಮಾಡಲ್ಲ ಹೇಳ್ತಾ ಇದ್ದೆ. ಒಂದೇನು ಅಂತಂದ್ರೆ, ಹಳೆ ಕಾಲದಲ್ಲಿ ಅಥವಾ ಈಗಿನ ಇದರಲ್ಲಿ ಈ ಸಿನಿಮಾದಲ್ಲಿ ಲವ್ ಮಾಡಕ್ಕೆ ಆ ಕಷ್ಟಪಟ್ಟ ಈ ಕಷ್ಟಪಟ್ಟ ಅಂತೂ ಇಂತೂ ಮದುವೆ ಆಯ್ತು, ಸಿನಿಮಾ ಎಂಡ್. ಆದ್ರೆ ಜೀವನ ಶುರುವಾಗದೆ ಎಲ್ಲಿಂದ ಲವ್ ಆಯ್ತು, ಮದುವೆ ಆಯ್ತು, ಅಲ್ಲಿಗೆ ಸುಖಾಂತ್ಯ ಯಾವುದು ಸಿನಿಮಾದಲ್ಲಿ. ಆದ್ರೆ ನಿಜ ಜೀವನದಲ್ಲಿ ಜೀವನ ಶುರುವಾಗದೆ ಅಲ್ಲಿಂದ. ನೋಡೋಣ ಮುಂದೆ ಅವಕಾಶಗಳಾದ್ರೆ ಜೀವನದ ಬಗ್ಗೆ ತುಂಬಾ ಮಾತಾಡೋದಿದೆ, ತುಂಬಾ ಮಾತಾಡಬೇಕು, ತುಂಬಾ ಇದೆ. ದಿಸ್ ವಾಸ್ ಅವರ್ ಲವ್ ಸ್ಟೋರಿ ವಿಚ್ ತುಂಬಾ ಜನ ಕೇಳಿದ್ರಿ, ಬಟ್ ನಾನೇನಂದೆ ಇಲ್ಲ. ಇನ್ನೊಂದು ವಿಷಯ ಹೇಳೋಣ ಮರ್ತುಬಿಟ್ಟೆ. ಈ ಆಗಸ್ಟ್ 14ಕ್ಕೆ 2025 ನಮ್ಮ ಮದುವೆ ಆಗಿ 30 ವರ್ಷ. 3 decades. We have completed 3 decades. And ಅದರಲ್ಲಿ ಸಾಕಷ್ಟು ಹೂವಿತ್ತು, ಮುಳ್ಳಿತ್ತು. ಕೆಲವು ಹೂವಿತ್ತು, ಹೂವಿನ ಕೆಳಗಡೆ ಮುಳ್ಳಿರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಹಂಗೆ ಕಾಲಿಗೆ ಅದೆಲ್ಲ ಇದೆ. ದಟ್ಸ್ ಪಾರ್ಟ್ ಆಫ್ ಲೈಫ್ ಅಲ್ವಾ, ಹೆಂಗ್ ಬರುತ್ತೆ ಹಂಗೆ ತಗೊಂಡು ಹೋಗ್ತಾ ಇರಬೇಕು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಲ್ವಾ ಮಿಸ್ಟರ್ ಅಶೋಕ್ ಹೆಗ್ಡೆ? ಬಟ್ ಒಂದು ಹೇಳ್ತಿದ್ದು, ಐ ಲವ್ ಯು ಫಾರ್ ಎವರ್. ಐ ಲವ್ ಯು ಟು ಫಾರ್ ಎವರ್. ಓಕೆ, ನಮಸ್ತೆ.